ಒಂಟೆಗಾಗಿ ಬೇಟೆ. ಒಮ್ಮೆ ಒಬ್ಬ ಪ್ರಯಾಣಿಕನು ತನ್ನ ಒಂಟೆಯನ್ನು ಕಳೆದುಕೊಂಡನು. ಅದಕ್ಕಾಗಿ ಎಲ್ಲಾ ಕಡೆ ಹುಡುಕಾಡಿದನು. ಅದನ್ನು ಯಾರೂ ನೋಡಿರಲಿಲ್ಲ. ಅದು ಎಲ್ಲಿದೆ ಎಂದು ಯಾರಿಂದಲೂ ಹೇಳಲಾಗಲಿಲ್ಲ. ಕೊನೆಗೆ ಅವನು 3 ಜನ ಬುದ್ಧಿವಂತರನ್ನು ಭೇಟಿ ಮಾಡಿದನು. ಅವನು ಅವರನ್ನು, ನೀವು ಈ ದಾರಿಯಲ್ಲಿ ಬರಬೇಕಾದರೆ ಎಲ್ಲಿಯಾದರೂ ಒಂಟೆಯನ್ನು ನೋಡಿರುವಿರಾ ಎಂದು ಕೇಳಿದನು. ಅದಕ್ಕೆ ಮೊದಲನೆಯ ವ್ಯಕ್ತಿಯು, ನಿನ್ನ ಒಂಟೆಗೆ ಒಂದು ಕಣ್ಣು ಕಾಣಿಸುತ್ತಿರಲಿಲ್ಲವೇ ಎಂದು ಕೇಳಿದನು. ಹೌದು ಎಂದನು ಪ್ರಯಾಣಿಕ. ಎರಡನೆಯ ವ್ಯಕ್ತಿಯು, ನಿನ್ನ ಒಂಟೆಯ ಒಂದು ಕಾಲು ಕುಂಟೆ ಎಂದು ಕೇಳಿದನು. ಅದಕ್ಕೆ ಪ್ರಯಾಣಿಕ, ಹೌದು ಹೌದು, ಅದಕ್ಕೆ ಒಂದು ಕಾಲು ಕುಂಟು ಎಂದನು. ಮೂರನೆಯ ವ್ಯಕ್ತಿಯು, ನಿನ್ನ ಒಂಟೆಯ ಒಂದು ಕಡೆ ಧಾನ್ಯದ ಚೀಲ, ಇನ್ನೊಂದು ಕಡೆ ಜೇನುತುಪ್ಪದ ಚೀಲವಿತ್ತೆ ಎಂದು ಕೇಳಿದನು. ಹೌದು ಹೌದು, ಇತ್ತು, ಅದೇ ನನ್ನ ಒಂಟೆ. ನೀವು ಅದನ್ನು ಎಲ್ಲಿ ನೋಡಿದಿರಿ, ದಯವಿಟ್ಟು ನನಗೆ ಹೇಳಿ ಎಂದನು. ಅದಕ್ಕೆ ಅವರು, ಕ್ಷಮಿಸಿ, ನಾವು ನಿಮ್ಮ ಒಂಟೆಯನ್ನು ನೋಡಲಿಲ್ಲ ಎಂದರು. ಪ್ರಯಾಣಿಕ ಕೋಪಗೊಂಡನು. ಅವನು ಅವರನ್ನು ನಂಬಲಿಲ್ಲ. ಅವರನ್ನು ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋದನು. ರಾಜನ ಆಸ್ಥಾನದಲ್ಲಿ ಅವನು, ರಾಜರೇ, ಈ 3 ವ್ಯಕ್ತಿಗಳು ನನ್ನ ಒಂಟೆಯ ಬಗ್ಗೆ ಸರಿಯಾದ ವಿವರಣೆ ನೀಡಿದ್ದಾರೆ, ಆದರೂ ಅದನ್ನು ನೋಡಿಲ್ಲವೆಂದು ಹೇಳುತ್ತಿದ್ದಾರೆ. ಅವರು ನನ್ನ ಒಂಟೆಯನ್ನು ಮುಚ್ಚಿಡುತ್ತಿದ್ದಾರೆ ಎಂದು ಹೇಳಿದನು. ಆದರೆ ಆ 3 ತಾವು ಮುಗ್ಧರೆಂದು ಹೇಳಿಕೊಂಡರು. ಒಂಟೆಯ ಕಳುವಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಒಬ್ಬ ಹೇಳಿದ. ಒಂಟೆಯು ದಾರಿಯ ಒಂದು ಬದಿಯಿಂದ ಮಾತ್ರ ಹುಲ್ಲು ತಿಂದಿತ್ತು. ಇದನ್ನು ನೋಡಿ ಒಂಟೆ ಕುರುಡು ಎಂದು ನಮಗೆ ತಿಳಿಯಿತು. ನಮಗೆ ಒಂಟೆಯು ಕುಂಟು ಎಂದು ತಿಳಿದಿತ್ತು. ಅದರ ಒಂದು ಕಾಲಿನ ಹೆಜ್ಜೆ ಬೇರೆ ಹೆಜ್ಜೆ ಗುರುತುಗಳಿಗಿಂತ ಭಿನ್ನವಾಗಿದೆ ಎಂದು ನೋಡಿದ ಮೇಲೆ. ಮೂರನೆಯ ವ್ಯಕ್ತಿಯು ಮುಂದುವರಿಸುತ್ತಾ, ರಸ್ತೆಯ ಒಂದು ಬದಿಯಲ್ಲಿ ಜೇನುತುಪ್ಪ, ಇನ್ನೊಂದು ಬದಿಯಲ್ಲಿ ಧಾನ್ಯಗಳು ಚೆಲ್ಲಿತ್ತು. ಇದನ್ನು ನೋಡಿ ನಾವು ಅದು ಒಂದು ಕಡೆ ಧಾನ್ಯದ ಮೂಟೆ, ಮತ್ತೊಂದು ಕಡೆ ಜೇನುತುಪ್ಪದ ಮೂಟೆ ಹೊತ್ತಿತ್ತೆಂದು ತಿಳಿಯಿತು ಎಂದನು. ಇದನ್ನು ಕೇಳಿದ ರಾಜನಿಗೆ ಆ 3 ಜನ ನಿರ್ದೋಷಿಗಳು ಎಂದು ತಿಳಿಯಿತು. ಅವರ ಬುದ್ಧಿವಂತಿಕೆಯು ಅವನಿಗೆ ಮೆಚ್ಚುಗೆಯಾಗಿ ಅವರನ್ನು ತನ್ನ ಆಸ್ಥಾನಿಕರಾಗುವುದಾಗಿ ಕೇಳಿಕೊಂಡನು. ಪ್ರಯಾಣಿಕನಿಗೂ ಅವನ ತಪ್ಪು ತಿಳಿಯಿತು. ಅವನು ಅವರಲ್ಲಿ ಕ್ಷಮೆ ಬೇಡಿ ತನ್ನ ಒಂಟೆಯನ್ನು ಹುಡುಕಲು ಹೊರಟನು.